ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಬಂದು 30 ಜೂನ್ 2025 ನಿಫ್ಟಿ 50ನಲ್ಲಿ ಏನಾಯಿತು, BSEನಲ್ಲಿ ಏನಾಯಿತು, ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ ನೋಡ್ಕೊಂಬರೋಣ ಬನ್ನಿ. ನಿಫ್ಟಿ 50 ಇವತ್ತು ನೋಡಿದ್ರೆ ಸುಮಾರು 120.75 ಪಾಯಿಂಟ್ಸ್ಗಳ ಒಂದು ಇಳಿಕೆ ಕಂಡಿದೆ. ಅಪ್ ಟ್ರೆಂಡ್ ಮುಗಿದ ನಂತರ ಇದೊಂದು ಡೌನ್ ಟ್ರೆಂಡ್ ಅಂತಲೇ ಹೇಳ್ಬೋದು. ಇವತ್ತು ಕ್ಲೋಸ್ ಆಗಬೇಕಾದ್ರೆ ಸುಮಾರು 25,517.05 ಪಾಯಿಂಟ್ಸ್ಗಳಿಗೆ ಇವತ್ತು ಕ್ಲೋಸ್ ಆಗಿದೆ. ಹಾಗೆ ಸೆನ್ಸೆಕ್ಸ್ ಕೂಡ ಅಷ್ಟೇ ಸುಮಾರು 452.44 ಪಾಯಿಂಟ್ಸ್ಗಳ ಒಂದು ಇಳಿಕೆ ಕಂಡು ಕ್ಲೋಸ್ ಆಗಬೇಕಾದ್ರೆ 83,606.46 ಪಾಯಿಂಟ್ಗಳಿಗೆ ಇವತ್ತು ಕ್ಲೋಸ್ ಆಗಿದೆ. ಅದೇ ರೀತಿ ನಿಫ್ಟಿ 50ನಲ್ಲಿ ಯಾವೆಲ್ಲ ಕಂಪ್ನಿಗಳ ಶೇರ್ಸ್ಗಳಲ್ಲಿ ಅತಿ ಹೆಚ್ಚು ಏರಿಕೆಯಾಗಿದೆ ಅಂತ ನೋಡೋದಾದರೆ ಟ್ರೆಂಟ್ ಶೇರ್ಸ್ ಇವತ್ತು ಚೆನ್ನಾಗಿ ಮಾಡಿದೆ, ಸುಮಾರು 3.29% ಒಂದು ಏರಿಕೆ ತೋರಿಸಿದೆ. ಹಾಗೆ SBI ನೋಡೋದಾದರೆ ಸುಮಾರು 820 ರೂಪಾಯಿ 35 ಪೈಸೆಗೆ ಕ್ಲೋಸ್ ಆಗಿದೆ. ಹಾಗೆ ಭಾರತ್ ಎಲೆಕ್ಟ್ರಾನಿಕ್ಸ್, ಇಂಡಸ್ಇಂಡ್ ಬ್ಯಾಂಕ್, ಜಿಯೋ ಫಿನಾನ್ಷಿಯಲ್ ಸರ್ವಿಸಸ್, ಶ್ರೀರಾಮ್ ಫಿನಾನ್ಸ್ ಲಿಮಿಟೆಡ್, HDFC ಲೈಫ್, ಝೊಮ್ಯಾಟೊ, ಟೆಕ್ ಮಹೇಂದ್ರ, ಹಾಗೆ ಅಡಾನಿ ಪೋರ್ಟ್ಸ್, ಟೈಟನ್, TCS, ಬಜಾಜ್ ಫಿನ್ಸರ್ವ್, ONGC, ವಿಪ್ರೋ, HCL ಟೆಕ್ನಾಲಜೀಸ್, ನೆಸ್ಲೆ ಇಂಡಿಯಾ, ಸಿಪ್ಲಾ ಇಷ್ಟು ಶೇರ್ಸ್ಗಳಲ್ಲಿ ಸ್ವಲ್ಪ ಏರಿಕೆ ಕಂಡಿದೆ. ಹಾಗೆ IPO ನೋಡೋದಾದರೆ ಪ್ರೋ FX ಟೆಕ್ ಲಿಮಿಟೆಡ್, SME IPO ಇದು ಇವತ್ತು ಕ್ಲೋಸ್ ಆಯಿತು. ರಿಟೇಲ್ ಕ್ಯಾಟಗರಿನಲ್ಲಿ ಸುಮಾರು 4.9 ಪಟ್ಟಷ್ಟು ಸಬ್ಸ್ಕ್ರಿಪ್ಷನ್ಸ್ ಆಗಿದ್ದು ಕ್ಲೋಸ್ ಆಗಿದೆ. ಹಾಗೆ ಇಂಡೋ ಗಲ್ಫ್ ಕ್ರಾಪ್ ಸೈನ್ಸಸ್ ಲಿಮಿಟೆಡ್ ಇದು ಅಷ್ಟೇ ಇವತ್ತು ಕ್ಲೋಸ್ ಆಯಿತು, ಸುಮಾರು 10 ಪಟ್ಟಷ್ಟು ಇದು ಸಬ್ಸ್ಕ್ರಿಪ್ಷನ್ಸ್ ಆಗಿದೆ. ರಿಟೇಲ್ ಕ್ಯಾಟಗರಿನಲ್ಲಿ ಒಂದು ಒಳ್ಳೆ ಡಿಮ್ಯಾಂಡ್ ಅಂತಲೇ ಹೇಳ್ಬೋದು ಇದೀಗ IPOಗೆ. ಅದೇ ರೀತಿ ಮೂವಿಂಗ್ ಮೀಡಿಯಾ ಎಂಟರ್ಟೈನ್ಮೆಂಟ್ ಲಿಮಿಟೆಡ್ ಇದು SME IPO 32 ಪಟ್ಟಷ್ಟು ಸಬ್ಸ್ಕ್ರಿಪ್ಷನ್ಸ್ ಆಗಿ ಇವತ್ತು ಕ್ಲೋಸ್ ಆಯಿತು. ಹಾಗೆ ಹೊಸ IPO ಅಂತ ನಾವು ನೋಡಿದರೆ ಸಿಡಾರ್ ಟೆಕ್ಸ್ಟೈಲ್ಸ್ ಲಿಮಿಟೆಡ್ ಇದು SME IPO, ಪ್ರೈಸ್ ರೇಂಜ್ ಬಂದು 130 ರೂಪಾಯಿಂದ 140 ರೂಪಾಯಿ, ಮಿನಿಮಮ್ ಇನ್ವೆಸ್ಟ್ಮೆಂಟ್ 130,000 ರೂಪಾಯಿ. ಇವತ್ತು ಓಪನ್ ಆಗಿರೋದು 2ನೇ ತಾರೀಕು ಜುಲೈಗೆ ಇದು ಕ್ಲೋಸ್ ಆಗುತ್ತೆ. ರಿಟೇಲ್ ಕ್ಯಾಟಗರಿನಲ್ಲಿ 2 ಲಕ್ಷ ತನಕ ಇದಕ್ಕೆ ಇನ್ವೆಸ್ಟ್ ಮಾಡ್ಬೋದು. ಹಾಗೆ ಪುಷ್ಪಾ ಜ್ಯುವೆಲ್ಲರೀಸ್ ಲಿಮಿಟೆಡ್ ಇದು SME IPO, ಪ್ರೈಸ್ ರೇಂಜ್ ಬಂದು 143 ರೂಪಾಯಿಂದ 147 ರೂಪಾಯಿ ಇದೆ, ಮಿನಿಮಮ್ ಇನ್ವೆಸ್ಟ್ಮೆಂಟ್ 1,43,000 ರೂಪಾಯಿ. 2ನೇ ತಾರೀಕು ಜುಲೈ ಇದು ಕ್ಲೋಸ್ ಆಗುತ್ತೆ. ಹಾಗೆ ಸಿಲ್ಕಿ ಓವರ್ಸೀಸ್ ಲಿಮಿಟೆಡ್ SME IPO, ಪ್ರೈಸ್ ರೇಂಜ್ 153 ರೂಪಾಯಿಂದ 161 ರೂಪಾಯಿ, ಮಿನಿಮಮ್ ಇನ್ವೆಸ್ಟ್ಮೆಂಟ್ 122,400 ರೂಪಾಯಿ ಇದೆ. 2ನೇ ತಾರೀಕು ಇದು ಜುಲೈ ಇದು ಕ್ಲೋಸ್ ಆಗುತ್ತೆ. ಇದು ರಿಲೇಟೆಡ್ ಟು ಒಂದು ಗಾರ್ಮೆಂಟ್ಸ್ ಅಂತ ಹೇಳ್ಬೋದು. ಸೊ ಈ ವಿಡಿಯೋ ನೋಡೋದಕ್ಕೆ ತಮಗೆ ತುಂಬ ಧನ್ಯವಾದ. ಲೈಕ್ ಮಾಡಿ, ಶೇರ್ ಮಾಡಿ.